ಇದು ಸರ್ವಿಸ್ ಇಂಟರ್ವೆಲ್ಲು. ನಾವು USB ಸಾಕೆಟ್ ಹಾಕ್ಸೋಣ ಅಂತಿದ್ದೀನಿ. ನನ್ನ ಬೈಕಲ್ಲಿ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತೀನಿ. ನಾನು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಕಾಸ್ಟ್ ಕೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ, ಬೇಡ ಬಿಡು ಅಂತ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರೆಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ಬೋದು ನೀವು, ಸರ್ವಿಸ್ ಅಂತ ನೋಟಿಫಿಕೇಷನ್ ಬರ್ತಾ ಇದೆಯಲ್ಲ, ಇದು ಸರ್ವಿಸ್ ಇಂಟರ್ವೆಲ್ಲು. ನಮ್ಮ ಗಾಡಿಗೆ ಸರ್ವಿಸ್ ಮಾಡೋ ಸಮಯ 1 ಇಯರ್ ಆಯಿತು. ಪ್ಲಸ್ ಕಿಲೋಮೀಟರ್ ಬಂದುಬಿಟ್ಟು 6533 ಕಿಲೋಮೀಟರ್ಸ್ ಓಡಿದೆ. ನಾವು ಲಾಸ್ಟ್ 1 ವೀಕ್ ಬ್ಯಾಕೆ ನಾವು ಶೆಡ್ಯೂಲ್ ತೊಗೊಂಡಿದ್ದೀವಿ. ನಾವು ಡೈರೆಕ್ಟ್ ಫೋನ್ ಮಾಡಿ ಬುಕ್ ಮಾಡೋಂಗೆ ಇಲ್ಲ, ಒಂದು ಲಿಂಕ್ ಕೊಡ್ತಾರೆ, ಲಿಂಕಲ್ಲಿ ಬುಕ್ ಮಾಡಬೇಕು. ಲಾಸ್ಟ್ ವೀಕೆ ಸರ್ವಿಸ್ ಮಾಡ್ಸೋಣ ಅಂದರೆ ಶೆಡ್ಯೂಲ್ ಸಿಗಲಿಲ್ಲ. ಈ ವಾರ ಶೆಡ್ಯೂಲ್ ತೊಗೊಂಡಿದ್ದೀನಿ. ಅರೌಂಡು 10-10:30ಗೆ ನನಗೆ ಶೆಡ್ಯೂಲ್ ಆಗಿದೆ. ನಾವು ಇವಾಗ 9:10 ಇವಾಗ ಬಿಡ್ತಾ ಇದ್ವಿ. ಇಲ್ಲಿಂದ ಡೈರೆಕ್ಟು ಕೋರಮಂಗಲ ಶೋರೂಮ್ಗೆ. ಇನ್ನೊಂದೇನು ಗೊತ್ತಾ, ಈ ಪುಟ್ಬೈಕ್ಸ್ ಏನಿದ್ದಾವೆ, ಇದು ಒಂದು ಶೂಸ್ ಹಾಕ್ಕೊಂಡು ಓಡಿಸ್ಬೇಕಾದ್ರೆ ಗೇರ್ ಹಾಕೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಗೇರ್ ಹಾಕೋಕ್ಕೆ ಒಂಚೂರು ಕಂಫರ್ಟಬಲ್ ಇಲ್ಲ. ತೋರಿಸ್ತೀನಿ ನಾನು ನಿಮಗೆ. ಹೊರಡೋಣ ಇವಾಗ, ಹೋಗ್ತಾ ಮಾತಾಡ್ತೀನಿ. ಜೈ ಶ್ರೀರಾಮ್. ಕಾಪಟ್ಟೆ ಶಿಕೆ ಗುರು. ಜೈ ಶ್ರೀರಾಮ್. ಏನು ಗುರು ಟ್ರಾಫಿಕ್ಕು, ಸೀರಿಯಸ್ಲಿ ನಮ್ಮನ್ನು ಬಿಡೋದಿಲ್ಲ ಇದು. ನನ್ನ ಬೈಕಲ್ಲಿ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತೀನಿ. ನಾನು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ. ನನ್ನ ವ್ಲಾಗ್ಸು ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಗಾಡಿ ಒಂಚೂರು ರೈಟ್ಗೆ ಎಳೀತಾ ಇತ್ತು. ಒಂದು 140 ಸ್ಪೀಡಲ್ಲಿ ಕ್ರೂಸ್ ಮಾಡಬೇಕಾದ್ರೆ ಲೈಟಾಗಿ ವಾಬ್ಲಿಂಗ್ ಕೂಡ ಆಗ್ತಾಯಿತ್ತು. ಅದು ಬಿಟ್ಟರೆ ನೆಕ್ಸ್ಟು ನನ್ನ ಸೈಡ್ ಸ್ಟ್ಯಾಂಡ್ದು ಮೌಂಟ್ ಏನಿದೆ, ಅಂದರೆ ಎಕ್ಸ್ಟ್ರಾ ಸಪೋರ್ಟ್ಗೆ ಅಂತ ಹಾಕ್ಸಿರೋದು, ಅದು ಕಂಪ್ಲೀಟಾಗಿ ಲೂಸ್ ಆಗಿಬಿಟ್ಟು ಬಡ ಅಂತ ಸೌಂಡ್ ಬರ್ತಾಯಿದೆ. ಅದನ್ನೊಂದು ತೆಗೆಸಿಬಿಡ್ಬೇಕು. ಅದು ಬಿಟ್ಟರೆ ಗೇರ್ ಸಿಸ್ಟಮ್ ಹಾರ್ಡ್ ಆಗಿದೆ. ಗೇರ್ಸ್ ಹಾಕ್ಬೇಕಾದ್ರೆ, ಅಂದರೆ ಲಾಂಗಲ್ಲಿ ಏನು ನಿಮಗೇನು ಅನಿಸೋದಿಲ್ಲ. ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ನೀವು ಗೇರ್ಸು ಬೇಕಾದರೆ ನ್ಯೂಟ್ಲಿಗೆ ಬೀಳೋದೇ ಇಲ್ಲ. ಒಂದೊಂದ್ಸಲಿ ಚೂರು ಹಾರ್ಡ್ ಅನಿಸುತ್ತೆ. ಅದೊಂಚೂರು ಹೇಳಬೇಕು. ನಾವು USB ಸಾಕೆಟ್ ಹಾಕ್ಸೋಣ ಅಂತಿದ್ದೀನಿ. ನೋಡೋಣ, ಅದ್ರ ಪ್ರೈಸ್ ಕೇಳಿಬಿಟ್ಟು ವರ್ತ್ ಅಂದರೆ ಗ್ಯಾರಂಟಿ ಹಾಕ್ಸೋಣ ಇವತ್ತು. ಅದು ಯಾಕಂದರೆ ನಮಗೆ USB ಚಾರ್ಜಿಂಗ್ ಸಾಕೆಟ್ ಇಲ್ಲ ಅಂದರೆ ಒಂಚೂರು ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಲಾಸ್ಟ್ ರೈಡಲ್ಲೇ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಚಾರ್ಜಿಂಗ್ ತುಂಬ ಇಂಪಾರ್ಟೆಂಟು. ರನ್ನಿಂಗ್ ಅಲ್ಲದೆ ಮ್ಯಾಪ್ ಯೂಸ್ ಮಾಡಬೇಕಾದ್ರೆ ನಾವು ಪವರ್ ಬ್ಯಾಂಕ್ ಇಟ್ಕೊಂಡು ಚಾರ್ಜ್ ಮಾಡ್ಬೋದು, ಬಟ್ ಅದಕ್ಕಿಂತ ಬೆಟ್ರು ನಾವು ಒಂದು ಚಾರ್ಜಿಂಗ್ ಸಾಕೆಟ್ ಹಾಕ್ಸ್ಕೊಳ್ಳೋದು. ಸರ್ವೀಸು ಆ್ಯನ್ಯುವಲ್ ಸರ್ವೀಸ್ ಇದು. 1 ಇಯರ್ ಆಯ್ತು ನಮ್ಮ ಗಾಡಿ ತಗೊಂಡು. ನೀವು ಅನ್ಕೋಬೋದು, ಕಿಲೋಮೀಟ್ರ್ ನೋಡಿದ್ರೆ 6500 ಕಿಲೋಮೀಟರ್ಸ್ ಓಡಿಸಿದ್ದಾನೆ, ಆವಾಗಲೇ ಸರ್ವಿಸ್ ಅಂತ ಹೇಳ್ತಾ ಇದ್ದಾನಲ್ಲ. ನೀವು ಹೇಳಿದ್ದು 10,000 ಕಿಲೋಮೀಟರ್ಸ್ಗೆ ಅಂತ. ಬಟ್ ಇದು ಹೆಂಗೆ ಗೊತ್ತಾ, ಆ್ಯನ್ಯುವಲ್ ಸರ್ವೀಸು ಅಂದರೆ ಇಯರ್ಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಲೇಬೇಕು. ಬಿಲೋ 10,000 ಕಿಲೋಮೀಟರ್ಸ್ ನೀವು ಎಷ್ಟೇ ಓಡಿಸಿ ಇಯರ್ಲಿ ಒಂದ್ಸರಿ ಸರ್ವಿಸ್ ಮಾಡಿಸ್ಬೇಕು. ನೀವು 10,000 ಕಿಲೋಮೀಟರ್ಸು 2 ತಿಂಗಳಲ್ಲೇ ಓಡಿಸ್ಕೊಂಡು ಹೋದರೂ ಸರ್ವಿಸ್ ಮಾಡ್ತಾರೆ. ನಮ್ದು ಆಲ್ರೆಡಿ 1 ಇಯರ್ ಆಗಿದೆಯಲ್ಲ, ಲಾಸ್ಟ್ ಇದೇ ಮಂತಲ್ಲೇ ನಾವು ಸರ್ವಿಸ್ ಮಾಡಿಸಿದ್ದು. ಒಂಚೂರು ಭಯ ಆಗ್ತಾಯಿದೆ. ಭಯ ಏನಕ್ಕೆ ಆಗ್ತಾಯಿದೆ ಅಂದರೆ, ಲಾಸ್ಟ್ ಸರ್ವಿಸೇ ನಮ್ಗೆ 6,000 ಸಮಥಿಂಗ್ ಆಗಿತ್ತು ಅನಿಸುತ್ತೆ, ಫಸ್ಟ್ ಸರ್ವೀಸು. ಇದು ನಮಗೆ ಸೆಕೆಂಡ್ ಸರ್ವೀಸು. ನನಗೆ ಸರ್ವಿಸ್ಗೆ ಹೋಗಬೇಕು ಅಂದ್ರೆ ನಿನ್ನೆಯಿಂದನೇ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಎಷ್ಟಿಗೆ ಹೇಳ್ತಾರಪ್ಪ ಈ ಸಲ ಸರ್ವಿಸ್ಗೆ ಎಷ್ಟಾಗುತ್ತೆ ಅಂತ. ನೋಡೋಣ, ಎಷ್ಟೇ ಆದರೂ ಮಾಡಿಸೋದಂತೂ ಖಂಡಿತ ಅಲ್ವಾ. ನೋಡೋಣ ಎಷ್ಟಾಗುತ್ತೆ ಏನು ಕತೆ ಅಂತ. ಫುಲ್ ವಿಡಿಯೋ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಫೈನಲಿ ಬಂದವಪ್ಪ ಶೋರೂಮ್ ಹತ್ರಕ್ಕೆ. ಅಶೋಕ್ ಅಂತ. ಹಾಂ ಹಾಂ 2,000 years later. ಸರ್ವಿಸ್ ಆಯಿತು. ಅದರ ಕಾಸ್ಟ್ ಎಷ್ಟಾಗಿದೆ ಎಲ್ಲ ಹೇಳ್ತೀನಿ. ವಾಷಿಂಗ್ ಏನು ಮಾಡಿಲ್ಲ,
ಜಸ್ಟ್ ಕ್ಲೀನ್ ಮಾಡಿದ್ದಾರೆ ನೀಟಾಗಿ, ಅಂದರೆ ನೀಟಾಗಿ ಇಲ್ಲ ಬಿಡಿ, ಅರ್ಧಂಬರ್ಧ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಸ್ಟ್ಯಾಂಡ್ ಎತ್ತಕ್ಕಾಗಲ್ಲ ಬ್ರೋ, ಏನು ಮಾಡೋಣ. ಸರ್ವೀಸ್ ಆಯಿತು, ಗಾಡಿ ವಾಷಿಂಗ್ ಮಾಡಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಅಂದರೆ ಜಸ್ಟು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಮೇಲ್ಮೇಲೆ, ಯಾಕಂದರೆ ವಾಟರ್ ವೇಸ್ಟ್ ಮಾಡಬಾರ್ದು ಅಂತ ವಾಷಿಂಗ್ ತೆಗೆದುಬಿಟ್ಟಿದ್ದಾರೆ, ಮಾಡಿಲ್ಲ. ಬಟ್ಟು ನನಗೇನು ಬಿಫೋರು ಆಫ್ಟರು ಡಿಫ್ರೆನ್ಸ್ ಏನು ಅಷ್ಟೇನು ಫೀಲ್ ಆಗ್ತಾಯಿಲ್ಲ. ಕ್ಲಚ್ಚು ಒಂಚೂರು ಸ್ಮೂತ್ ಆಗಿದೆ ಬಿಟ್ಟರೆ ಇನ್ನು ನನಗೇನು ದೊಡ್ಡದಾಗಿ ಅನಿಸಿಲ್ಲ. ಇದು ನನ್ನ ಗಾಡಿ ಬೇರೆ ರೈಟ್ಗೆ ಎಳಿತಾ ಇತ್ತಲ್ಲ, ಅದೇನೋ ಬೋಲ್ಟ್ ಏನೋ ಲೂಸ್ ಆಗಿತ್ತು ಅಂತ ಹೇಳ್ಬಿಟ್ಟು, ಏನೋ ರಿಂಗ್ ಏನೋ ಲೂಸ್ ಆಗಿತ್ತೇನೋ ಏನೋ ಹೇಳಿದ್ರು ಅವರು. ಇಲ್ಲಿ ಆಯಿಲ್ ಲೀಕೇಜ್ ಆಗ್ತಾಯಿತ್ತು, ಅಂದರೆ ಲೈಟಾಗಿ ಅವರು ಕ್ರೀಸ್ ಅಂತ ಹೇಳಿದ್ರು. ಆಯಿಲು ಅಲ್ಲ, ಅದು ಕ್ರೀಸು ಸರ್. ಎಲ್ಲ ಸೆಟ್ ಮಾಡಿದ್ವಿ, ಏನು ಪ್ರಾಬ್ಲಮ್ ಇಲ್ಲ. ಕೂಲೆಂಟ್ ಆಯಿಲ್ ಒಂಚೂರು ಕಮ್ಮಿ ಇತ್ತು, ಕೂಲೆಂಟ್ ಆಯಿಲ್ ಹಾಕಿದ್ದೀವಿ ಸರ್, ಅದು ವಾರಂಟಿಯಲ್ಲಿ ಕ್ಲೈಮ್ ಮಾಡಿದ್ದೀವಿ. ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಆಯಿಲು ಮತ್ತು ಜನರಲ್ ಚೆಕಪ್ ಏನೋ ಒಂದು 3-4 ಚೆಕಪ್ಪುಗಳೆಲ್ಲ ಹಾಕಿದ್ದಾರೆ. ಅದು ಎಕ್ಸಾಕ್ಟ್ ನಾನು ಜ್ಞಾಪಕ ಇಲ್ಲ. ಡಿಸ್ಪ್ಲೇ ಹಾಕ್ತೀನಿ ನೋಡಿ ನಾನು, ಏನೇನು ಚೆಕಪ್ ಏನೇನು ಆಗಿದೆ ಅಂತ ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ. ಅವ್ರು ಪೇಪರ್ ಕೂಡ ಕೊಟ್ಟಿಲ್ಲ, ಪೇಪರ್ಲೆಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ನನಗೆ ಮೇಲ್ ಬಂದಿದೆ, ನಾನು ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೇನೆ. ಟೋಟಲ್ ಎಲ್ಲ ಸೇರಿ ನಮ್ಮ ಸೆಕೆಂಡ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಚೂರು ಟೆನ್ಷನ್ ಆಗಿತ್ತು ನನಗೆ, ಪ್ರೈಸ್ ಎಷ್ಟು ಹೇಳ್ತಾರೋ ಏನು ಕತೆನೋ. ಏನು ಗೊತ್ತಾ, ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೀನಿ. ಸೆಕೆಂಡ್ ಸರ್ವಿಸ್ 20,000 ರುಪೀಸ್. ಅವ್ರು ಹೇಳಿರೋ ಮಾತು ಅವರು ಹಾಕ್ಸಿದ್ದಾರೆ, ಬಟ್ಟು ಅವ್ರು ಕೊಟ್ಟಿರ್ತಾರೆ 20,000. ಅವ್ರ ಪಾರ್ಟ್ಸ್ ಎಲ್ಲ ಹೋಗಿರೋದೆಲ್ಲ ಇನ್ಕ್ಲೂಡ್ ಸೇರಿಸಿ ಸರ್ವಿಸ್ ಒಳಗಡೆ ಹೇಳ್ತಾ ಇದ್ದಾರೆ. ನನಗೆ ತುಂಬ ಭಯ ಆಯಿತು. ಸೆಕೆಂಡ್ ಸರ್ವಿಸ್ 20,000 ಅಂದರೆ ಏನು ಗುರು. ಸರ್ವಿಸ್ ಕೊಟ್ಟಿದ್ದಾಯಿತು, ಎಲ್ಲ ನೀಟಾಗಿ ಸರ್ವಿಸ್ ಮಾಡಿದ್ದಾರೆ. ಪ್ರೈಸ್ ನಮಗೆ ಫೈನಲಿ 7,114 ರುಪೀಸ್. ಯು ಕಾಂಟ್ ಎಕ್ಸ್ಪೆಕ್ಟ್ ರೈಟ್. ನೀವು ನನಗೆ ಗೊತ್ತಿರೋ ಮಟ್ಟಕ್ಕೆ ತುಂಬ ಎಕ್ಸ್ಪೆಕ್ಟ್ ಮಾಡಿರ್ತೀರ, ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಲಾಸ್ಟ್ ಸರ್ವಿಸ್ಗೂ ಈ ಸರ್ವಿಸ್ಗೂ ಅರೌಂಡು 1,000-1,500 ಡಿಫ್ರೆನ್ಸ್ ಇದೆ. ನಾನು ಬೈಕು ತುಂಬ ಏನು ಓಡಿಸಿಲ್ಲ, ಅಷ್ಟು ನಾನು ರ್ಯಾಶಾಗಿ ಓಡಿಸೋದು ಇಲ್ಲ ಗಾಡಿನ, ಮಗು ಥರ ನೋಡ್ಕೊಂಡಿದ್ದೀನಿ. ಅದಕ್ಕೆ ಸರ್ವೀಸು ಕಾಸ್ಟು ತುಂಬ ಕಮ್ಮಿ ಬಂದಿದೆ. ಬೇಸಿಕ್ಕು ಅವರು ಬೆಳಗ್ಗೆ ನನಗೆ ಎಸ್ಟಿಮೇಷನ್ ಅಮೌಂಟ್ ಹೇಳಿದ್ದೆ 8,500 ಹೇಳಿದ್ರು. ಸರ್ವೀಸ್ ಎಲ್ಲ ಆಯಿತು. ನಾನು ನಿಜವಾಗ್ಲೂ ಗಾಡಿ ತಗೊಂಡಿದ್ದೀನಲ್ಲ ಕೈಗೆ, ಸರ್ವೀಸು ಆಗಿದೆ ಅನ್ನೋ ಫೀಲೇ ಇಲ್ಲ ನನಗೇನೋ, ನಾರ್ಮಲಾಗಿ ಅನ್ನಿಸ್ತಾ ಇದೆ. ನೋಡ್ಬೋದು ನೀವು ನೋಟಿಫಿಕೇಷನ್, ಆ್ಯಕ್ಚುಲಿ ಇಲ್ಲಿ ಸರ್ವಿಸ್ ನೋಟಿಫಿಕೇಷನ್ ಬರುತ್ತೆ, ಅದು ತೆಗೆದು ಹೋಗ್ಬಿಟ್ಟಿದೆ ಅದು ಎಲ್ಲ. ಇನ್ನೊಂದೇನು ಗೊತ್ತಾ, ನಾವು ಇಷ್ಟು ಮನಿ ಪೇ ಮಾಡಿಬಿಟ್ಟು ಗಾಡಿನ ಏನಕ್ಕೆ ಅಷ್ಟು ನೀಟಾಗಿ ಶೋರೂಮಲ್ಲಿ ಸರ್ವಿಸ್ ಮಾಡಿಸೋದು. ತುಂಬ ಸೆನ್ಸರ್ಸ್ ಇರ್ತವೆ ನಮ್ಮ ಬೈಕ್ಗೆ, ಎಲ್ಲ ಕಂಪ್ಲೀಟ್ ಸಿಸ್ಟಮ್ ಆಗಿ ಚೆಕ್ ಮಾಡಿಬಿಡ್ತಾರೆ ಏನು ಪ್ರಾಬ್ಲಮ್ ಇದೆ ಏನು ಅಂತ. ಚಾರ್ಜಿಂಗ್ ಸಾಕೆಟ್ ಬಗ್ಗೆ ಮಾತಾಡಬೇಕು ಗುರು. ನಾನು ಆ್ಯಕ್ಚುಲಿ ಫೋಟೋ ಇದೆ ನನ್ನ ಹತ್ರ, ನಾನು ಡಿಸ್ಪ್ಲೇಲಿ ಹಾಕ್ತೀನಿ, ಆ ಪಾರ್ಟು ನೋಡಿ ನೀವು. ಕಾಸ್ಟ್ ಬಂದುಬಿಟ್ಟು BMW ಅವ್ರದ್ದು ಅರೌಂಡು 2,800 ರುಪೀಸ್ ಗುರು. ಓಕೆ, ಹಾಕ್ಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದೆ. ಬೆಳಗ್ಗೆ ಸರ್ವಿಸ್ಗೆ ಹೋಗ್ಬೇಕಾದ್ರೆ ಹೇಳೋಣ, ಹಂಗೆ ಹಾಕ್ಸ್ಬಿಡ್ತಾರೆ ಅಂತ ಗುರು. ಲೇಬರು ನೀವು ಅಂದಾಜು ಎಷ್ಟಾಗಿರುತ್ತೆ ಅಂತ ನೀವು ಒಂಚೂರು ಆ ಲೇಬರ್ ಕಾಸ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಲೇಬರ್ ಕಾಸ್ಟ್ ಕೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ, ಬೇಡ ಬಿಡು ಅಂತ ಗುರು. 2,800 ರುಪೀಸ್ ಪಾರ್ಟ್ ಕಾಸ್ಟ್ಗೆ ಲೇಬರ್ ಎಷ್ಟು ತಗೊತಾರೆ ಗುರು? 2,700 ರುಪೀಸ್ ಲೇಬರ್ ಕಾಸ್ಟ್ ಗುರು. 5,300 or 400 ಹೇಳಿದ್ರು ಸಮಥಿಂಗ್. ಏನು ಹೇಳೋಣ ಹೇಳು, ಅದಕ್ಕೆ ಹಾಕ್ಸ್ಬೇಕಾ ಬೇಡವಾ? ಇಲ್ಲ ಅದು ವರ್ತಾ? ಹೋಗ್ಲಿ 5,000 ಕೊಡೋಣಪ್ಪ, ಬೇಡ ನಮಗೆ 5,000 ಕೊಡೋಣ. ಹೋಗ್ಲಿ 5,000ಕ್ಕಾದ್ರೂ ವರ್ತಾಗಿರೋ ಪ್ರಾಡಕ್ಟ್ ಅದು ಅಲ್ಲ ಗುರು. 2,800 ರೂಪಾಯಿ ಪ್ರಾಡಕ್ಟ್ಗೆ 2,700 ರೂಪಾಯಿ ಲೇಬರ್ ತೊಗೊತಾರೆ ಗುರು. ಅದು ಏನು BMW ಅದು ಏನು ಕದನೋ ಇರಬೇಕು. ಇವಾಗ ನೀನು 1,000 ರುಪೀಸ್ ಕೊಟ್ಟು ಏನಾದರೂ ಪಾರ್ಟ್ ಹಾಕ್ಸಿದ್ರೆ ಅದಕ್ಕೊಂದು 200 ರೂಪಾಯಿ 100 ರೂಪಾಯಿ ಲೇಬರ್ ಚಾರ್ಜ್ ಹಾಕಬೇಕು. ಪಾರ್ಟ್ ಕಾಸ್ಟ್ ಎಷ್ಟಿದೆಯೋ ಅದು ಲೇಬರ್ ಕಾಸ್ಟು ಅಷ್ಟು ಹಾಕ್ಬಿಟ್ರೆ ಏನಕ್ಕೆ ಹಾಕ್ಸ್ಬೇಕು ಹೇಳೋ ಪಾರ್ಟ್ನ? ಅಯ್ಯೋ, ನನಗೆ ಬೇಜಾರಾಗೋಯ್ತು ಗುರು. ನಾನು ವೀಡಿಯೋಸ್ ನೋಡಿದ್ದೀನಿ ಗುರು. ಸಿಂಪಲ್ಲಾಗಿ ಒಂದು ಡ್ರಿಲ್ ಮಾಡಿಬಿಟ್ಟು ಒಂದು ಹೋಲ್ ಹಾಕ್ಬಿಟ್ಟು ಜಸ್ಟ್ ಅದನ್ನು ಅಲ್ಲಿ ಫಿಟ್ ಮಾಡ್ತಾರೆ. ಆ್ಯಕ್ಚುಲಿ ವೈರಿಂಗ್ ಕೂಡ ಬಂದಿರುತ್ತೆ, ಅದಕ್ಕೆ ಜಸ್ಟ್ ಪ್ಲಗ್ ಮಾಡೋದಷ್ಟೇ.
ಏನಪ್ಪ ಲೇಬರ್ ಆಗ್ತಾರೆ ಅಂದರೆ ಸೀರಿಯಸ್ಲಿ ಅವ್ರು BMW ಅಂತ ಆಗ್ತಾ ಇದ್ದಾರಾ ಇಲ್ಲ ಅವ್ರು ಅಷ್ಟು ಕೆಲಸ ಮಾಡ್ತಾರಂತ ನನಗೆ ಇವಾಗಲೂ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ USB ಚಾರ್ಜಿಂಗ್ ಸಾಕೆಟ್ ಹಾಕ್ಸಿಲ್ಲ. ಈ ಮಂತು ಇಲ್ಲ ನೆಕ್ಸ್ಟ್ ಮಂತಲ್ಲೂ ಐ ಥಿಂಕ್ ಈ ಮಂತ್ ಹೋಗೋಣ ಅಂತ ಇದ್ದೀನಿ. ಇನ್ನು ಟೈಮ್ ಇದೆಯಲ್ಲ, ಇನ್ನು ಮಂತಿನ 10th ಇನ್ನೂ ಆಗಿಲ್ವಲ್ಲ, ಮೇ ಬಿ ಇರ್ಬೋದು. ಈ ವಿಡಿಯೋ ಬರೋಷ್ಟರಲ್ಲಿ 10th 11th ಈ ವಿಡಿಯೋ ಬರುತ್ತೆ. ಇನ್ನು 20 days ಇದೆಯಲ್ಲ. ನಿಮ್ಗೇನಾದರೂ ಈ ಸಮ್ಮರಲ್ಲಿ ಹೋಗುವಂಥ ಪ್ಲೇಸ್ ಏನಾದರೂ ನಿಮಗೆ ಐಡಿಯಾ ಇದ್ದರೆ, ಯೂನಿಕ್ ಆಗಿರೋ ಪ್ಲೇಸ್ಗಳು ಏನಾದರೂ ನಿಮಗೆ ಐಡಿಯಾ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಈ ಮಂತಲ್ಲಿ ಎಲ್ಲಾದರೂ ಹೋಗೋಣ ಅಂತ, ಬಟ್ ನನಗೆ ಸರಿಯಾಗಿರೋ ಪ್ಲೇಸೇ ಸಿಗ್ತಾ ಇಲ್ಲ ಗುರು. ಇರೋ ಪ್ಲೇಸುಗಳು ಏನಾಗ್ತಾಯಿದೆ ಗೊತ್ತಾ, ಕಂಪ್ಲೀಟಾಗಿ ಟೆಂಪ್ರೇಚರು 35 36 ಇದೆ ಟೆಂಪ್ರೇಚರು. ಈ ಟೆಂಪ್ರೇಚರಲ್ಲೇ ನಾವು ಸೀರಿಯಸ್ಲಿ ಹೋಗಿ ಫುಲ್ ಬರ್ನ್ ಆಗೋದ, ಇಲ್ಲ ನಾವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದ, ಏನು ಮಾಡೋದೋ ಗೊತ್ತಾಗ್ತಾನೇ ಇಲ್ಲ ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ. ತುಂಬ ಸರ್ಚ್ ಮಾಡ್ತಾ ಇದ್ದೀನಿ, ಆದಷ್ಟು ತುಂಬ ಪ್ಲೇಸ್ಗಳು ನಾನು ನೋಟಿಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಈ ಸಮ್ಮರಲ್ಲಿ ಹೋಗೋವಂಥ ಪ್ಲೇಸುಗಳು ತುಂಬ ಕಮ್ಮಿ ಇದ್ದಾವೆ. ಸಮ್ಮರಲ್ಲಿ ಏನಾಗುತ್ತೆ, ಹಿಲ್ ಸ್ಟೇಷನ್ ಚೆನ್ನಾಗಿರುತ್ತೆ ಬಟ್ ಗ್ರೀನರಿ ಇರೋದಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗಬೇಕು ಅಂತ, ತುಂಬ ಕನ್ಫ್ಯೂಷನ್ನು. ಬಟ್ ನಿಮ್ಗೇನಾದರೂ ಐಡಿಯಾ ಇದ್ದರೆ, ಒಂದು ಒಳ್ಳೆ ವೆದರ್ ಇರೋ ಅಂಥ ಪ್ಲೇಸುಗಳು ನಿಮ್ಗೆ ಏನಾದರೂ ಯೂನಿಕ್ ಪ್ಲೇಸುಗಳು ಐಡಿಯಾ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.